ಭಿನ್ನ ಸಾಮರ್ಥ್ಯದ ಮಕ್ಕಳಲ್ಲೂ ಹಲವಾರು ರೀತಿಯ ಸುಪ್ತ ಪ್ರತಿಭೆಗಳು ಇರುತ್ತವೆ. ಅದನ್ನು ಪ್ರಚೋದನೆಗೊಳಿಸಿ ಸೂಕ್ತವಾದ ತರಬೇತಿ ನೀಡಿದ್ದಲ್ಲಿ ಆ ಪ್ರತಿಭೆಗಳು ಸಾರ್ವಜನಿಕವಾಗಿ ಪ್ರದರ್ಶನಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಮಾತ್ರವಲ್ಲ, ಭಿನ್ನ ಸಾಮರ್ಥ್ಯದವರನ್ನು ಆ ಮೂಲಕ ಮುಖ್ಯವಾಹಿನಿಗೆ ತರಲು ಸಾಧ್ಯವಿದೆ ಎಂಬುದು ನಿಜವಾದ ಮಾತು ಎಂದು ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರು, ಜನವರಿ ತಿಂಗಳ 11 ಮತ್ತು 12ರಂದು 2 ದಿನಗಳ ಭಿನ್ನ ಸಾಮರ್ಥ್ಯದ ಮಕ್ಕಳ ರಾಜ್ಯ ಮಟ್ಟದ ಜನಪದ ನೃತ್ಯ ಸ್ಪರ್ಧೆ ಸಕಾಡೋತ್ಸವ 2025 ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಆಶಾ ಸದನ ವಿಶೇಷ ಶಾಲೆಯ ಸಹಯೋಗದೊಂದಿಗೆ ಸುಭಾಷ್ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಗುವುದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಒಟ್ಟು 30 ಶಾಲೆಗಳು ಭಾಗವಹಿಸಲಿದ್ದು, ಒಟ್ಟು 400 ವಿಶೇಷ ಮಕ್ಕಳು ಹಾಗೂ 200ಕ್ಕೂ ಮಿಕ್ಕಿ ಅವರ ಸಹಾಯಕರು ಭಾಗವಹಿಸುವ ನಿರೀಕ್ಷೆಯಿದೆ. ಸಾಂತೋ ಪಬ್ಲಿಕ್ ಸ್ಕೂಲ್ ಮಂಡ್ಯ ಇಲ್ಲಿ ಎಲ್ಲರಿಗೂ 2 ದಿನ ರಾತ್ರಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಸಾಂತೋಮೆ ಪಬ್ಲಿಕ್ ಸ್ಕೂಲಿನ 50 ಮಂದಿ ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ನೆರವಾಗಲಿದ್ದಾರೆ. ಸಕಾಡೋತ್ಸವ 2025ರಲ್ಲಿ ಭಾಗವಹಿಸುವ ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದ್ದು, ಅದರ ಜವಾಬ್ದಾರಿಯನ್ನು ಹೋಟೆಲ್ ಉದ್ಯಮಿ ಅನಿಲ್ ಅಪೂರ್ವ ವಹಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಇಲಾಖೆಯಿಂದಲೇ ನಡೆಯುತ್ತದೆ. ಆದರೆ ಈ ವಿಶೇಷ ಮಕ್ಕಳಿಗೆ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇಂಥ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಿಲ್ಲ. ಬಹಳ ಬೇಸರದ ವಿಷಯ. ಬಟ್ ನಾನು ಹೇಳಬೇಕಾದ್ರೆ, ನಾನು ಈ ಫೀಲ್ಡ್ ಅಲ್ಲಿ ಸುಮಾರು ಇದು ನನ್ನ 45ನೇ ವರ್ಷ ವಿಶೇಷ ಮಕ್ಕಳೊಳಗೆ. ಯಾಕೆ ಮಾಡೋದಿಲ್ಲ? ನಾವಿಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದೆವು ಮಂಗಳೂರಲ್ಲಿ. ಸಂಸ್ಥೆ 20 ವರ್ಷ ಪೂರೈಸಿದಾಗ ಸಾನ್ನಿಧ್ಯ ಟ್ವಿಂಕ್ಲಿಂಗ್ ಸ್ಟಾರ್ ಅಂತ ಹೇಳಿಕೊಂಡು, ಇದು ಮಾಡಬೇಕಾದವರ ಕರ್ತವ್ಯ. ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತದೆ ಅಂತ ಹೇಳುವಾಗ ಈ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಇರ್ತಕ್ಕಂಥ ಈ ಶಾಲೆಗಳಿಗೆ ಇಂತಹ ಕಾರ್ಯಕ್ರಮಗಳನ್ನು ಯಾಕೆ ಹಮ್ಮಿಕೊಳ್ಳುವುದಿಲ್ಲ? ಸಿವಿಯರ್ ಪ್ರೊಫೌಂಡ್ಲಿ ರಿಟಾರ್ಡೆಡ್ ಇದ್ದಾರೆ. 40-50 ವರ್ಷ ಆದ್ರೆ ಅವರ ದೈನಂದಿನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶೌಚಾಲಯದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಬ್ರಷ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ನೋಡ್ಕೊಳ್ಬೇಕು? ಇದು ದೊಡ್ಡ ಪ್ರಶ್ನೆ ಇದೆ. ಯಾಕೆಂದ್ರೆ ಇದು ಬೇಸರ. ಆದ್ರೆ ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಆಗ್ಲಿ, ಕಲ್ಚರಲ್ ಪ್ರೋಗ್ರಾಮ್ ಆಗ್ಲಿ ಮಾಡುತ್ತಾ ಬರ್ತಾ ಇದ್ದೇವೆ. ಇದೀಗ ಮಂಡ್ಯದಲ್ಲಿ ಒಂದು ಶಾಲೆ ಇದೆ, ಆಶಾ ಸದನ ಅಂತ. ಅದರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ, 2 ದಿವಸದ ಕಾರ್ಯಕ್ರಮ 11-12ನೇ ತಾರೀಕು ಜನವರಿ ತಿಂಗಳ ಅಂಬೇಡ್ಕರ್ ಭವನದಲ್ಲಿ ಮಾಡ್ತೇವೆ. ಅಲ್ಲಿ ನಮ್ಗೆ ಒಂದು ಸಂತೋಷದ ವಿಷಯ ಅಂದ್ರೆ, ನಮ್ಮ DC ಆಗಿ ಡಾಕ್ಟರ್ ಕುಮಾರ IAS ಅವರಿದ್ದಾರೆ. ನಿಮ್ಗೆಲ್ಲ ಸಹಕಾರ ಕೊಡ್ತೇನಂತ ಹೇಳಿದ್ದಾರೆ. ಮಾಜಿ ಮೇಯರ್ ಮಹಾಬಲ ಮಾರ್ಲಾ ಅವರು ಮಾತನಾಡಿ, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ಲಿ ಏಬಲ್ಡ್ ಸಂಸ್ಥೆ ರಾಜ್ಯದ ವಿಶೇಷ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ಸ್ಥಾಪಿಸಿದ ಸಂಸ್ಥೆ. ಜನವರಿ 11 ಮತ್ತು 12ರಂದು ಸಕಾಡೋತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯ ಮಟ್ಟದ ವಿಶೇಷ ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ಮಾಡಿದಂತಹ ಒಂದು ಸಂಸ್ಥೆ. ಈ ಹಿಂದೆ 12-13 ವರ್ಷದಲ್ಲಿ ಹಿಂದೆ ಪ್ರಾರಂಭವಾದ ಈ ಸಂಸ್ಥೆಯಿಂದ ಅನೇಕ ರಾಜ್ಯ ಮಟ್ಟದ ವಿಶೇಷ ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು, ಕ್ರೀಡಾಕೂಟಗಳನ್ನು, ಅದೇ ರೀತಿ ನೃತ್ಯೋತ್ಸವವನ್ನು ಮಾಡಿದ್ದೇವೆ. ಈ ಸಲ ನಮ್ಮ ರಾಜ್ಯ ಮಟ್ಟದ ಈ ಕಾರ್ಯಕ್ರಮ, ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಕಾಡ ಇದರ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಸಕಾಡದ ಸಂಚಾಲಕರಾಗಿ ಈ ಕಾರ್ಯಕ್ರಮವನ್ನು ಮಾಡುವಂತ ಡಾಕ್ಟರ್ ಕಾಂತಿ ಹರೀಶ್ ಅವರಿದ್ದಾರೆ. ಇವರು ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ ಇದರ ಸ್ಥಾಪಕಿ ಮತ್ತು ಪ್ರಮುಖರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಸಕಾಡದ ಗೌರವ ಸಲಹೆಗಾರರು, ಈ ಹಿಂದೆ ಸಹ ಅನೇಕ ವರ್ಷಗಳ ಕಾಲ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಲಿ ಸಲಹೆಗಾರರಾಗಿದ್ದುಕೊಂಡು ಸಹಕರಿಸಿದಂತ
ಮೊಹಮ್ಮದ್ ಬಶೀರ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಉಡುಪಿ ಕಾರುಣ್ಯ ವಿಶೇಷ ಮಕ್ಕಳ ಶಾಲೆಯ ಪ್ರಮುಖರಾಗಿರುವಂತಹ ರಾಜ್ಯ ವಿಶೇಷ ಶಿಕ್ಷಕರ ಗೌರವ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಆಗ್ನಿಸ್ ಕುಂದರ್ ಅವರು ಸಕಾಡದ ಉಪಾಧ್ಯಕ್ಷರಾಗಿದ್ದಾರೆ. ಆದ್ರಿಂದ ಕಾರ್ಯಕ್ರಮ ಆಗಿರುವುದರಿಂದ ಇದರ ಬಗ್ಗೆ ರಾಜ್ಯದಲ್ಲಿ ವಿಶೇಷ ಮಕ್ಕಳ ಬಗ್ಗೆ, ವಿಶೇಷ ಹೆತ್ತವರ ಬಗ್ಗೆ ಇರುವಂತಹ ಕಾಳಜಿಯ ಮುಖೇನ ಎಲ್ಲ ಕಡೆಗಳಲ್ಲೂ ಮಾಧ್ಯಮ ಮೂಲಕ ಇಷ್ಟರವರೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಿ ನಿರ್ವಹಣೆಯಲ್ಲಿ ನೀವು ತಾವೆಲ್ಲರೂ ಸಹಕರಿಸಿದ್ದೀರಿ. ಮುಂದೆಯೂ ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಏನು 2 ದಿನದ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಆಗ್ನೆಲ್ ಕುಂದರ್, ಕಾಂತಿ ಹರೀಶ್, ಮೊಹಮ್ಮದ್ ಬಶೀರ್ ಅವರು ಉಪಸ್ಥಿತರಿದ್ದರು. ಹಾಗೆ ಜನವರಿ 11 ಮತ್ತು 12ನೇ ತಾರೀಕಿಗೆ ನಡೆಯುವಂತಹ ಈ ಒಂದು ಸಕಲೋತ್ಸವ ಕಾರ್ಯಕ್ರಮ ರಾಜ್ಯ ಮಟ್ಟದ ಜನಪದ ನೃತ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಆಶಾ ಸದನ ಸಂಸ್ಥೆ ಮಂಡ್ಯದವರ ಒಂದು ಸಹಭಾಗಿತ್ವದಲ್ಲಿ ಹಾಗೆ ರಾಜ್ಯದ ಎಲ್ಲಾ ವಿಶೇಷ ಶಾಲೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೇವೆ. ಗುರುತಿಸಲಿಕ್ಕೆ ಹಾಗೆ ಪ್ರತಿಭೆಯನ್ನ ಪ್ರದರ್ಶಿಸಲಿಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಯಾವುದೇ ನಮ್ಮ ಇಲಾಖೆ ಕೂಡ ಮಾಡದಂತಹ ಕೆಲಸವನ್ನ ನಾವೆಲ್ಲ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಒಟ್ಟಾಗಿ ಸೇರಿಕೊಂಡು ಈ ಮಕ್ಕಳಿಗೆ ಒಂದು ಭವಿಷ್ಯವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಸ್ಪೋರ್ಟ್ಸ್ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜನವರಿ 11 ಮತ್ತು 12ನೇ ತಾರೀಕಿಗೆ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮಂಡ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬೆಳಗ್ಗೆ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂಭಾಗದ ಒಂದು ಉದ್ಯಾನವನ ಇದೆ. ಅಲ್ಲಿಂದ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ, ಪಥಸಂಚಲನ ಕಾರ್ಯಕ್ರಮ ಇದೆ. ಈ ಮಕ್ಕಳೆಲ್ಲರೂ ಪಥಸಂಚಲನದ ಮೂಲಕ ಒಂದು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ತಲುಪ್ತಾರೆ. 9 ಗಂಟೆಗೆ ಪ್ರಾರಂಭ ಆಗ್ತದೆ ಈ ಜಾಗೃತಿ ಜಾಥಾ ಕಾರ್ಯಕ್ರಮ. 10ವರೆಗೆ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೇವೆ. ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಡಾಕ್ಟರ್ ಕುಮಾರ್ IAS ಜಿಲ್ಲಾಧಿಕಾರಿಗಳು ಮಂಡ್ಯ ಇವರು ನೆರವೇರಿಸಿ, ವಂದನೀಯ ಗುರುಗಳು ಸೋಜನ್ MSD ವಲಯ ನಿರ್ದೇಶಕರು ಸೈಂಟ್ ಥಾಮಸ್ ಮಿಷನ್ ಸೊಸೈಟಿ ಮಂಡ್ಯ ಇವರೊಂದು ಆಶೀರ್ವಚನ ಕಾರ್ಯಕ್ರಮ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಇಲಾಖೆಯ ನಿರ್ದೇಶಕರಾದ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಯುತ ರಾಘವೇಂದ್ರ ಡಿ ಅವರು, ಹಾಗೆ ಮಲ್ಲಿಕಾರ್ಜುನ್ ಬಾಲದಂಡಿ IPS ಅವರು, ಶ್ರೀ S ರಾಜಮೂರ್ತಿ ಅವರು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶ್ರೀ S ಕೋಮಲ್ ಕುಮಾರ್ ಒಂದು ಜನಪದ ನೃತ್ಯೋತ್ಸವದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 12ನೇ ತಾರೀಕಿಗೆ ಸುಮಾರು ಒಂದು 15 ತಂಡಗಳು ಒಂದು ಸ್ಪರ್ಧೆಯನ್ನ ನೀಡಲಿಕ್ಕಿದ್ದಾರೆ. ಹಾಗೆ 12ನೇ ತಾರೀಕಿನಂದು 15 ತಂಡಗಳ ಒಂದು ಸ್ಪರ್ಧೆಯನ್ನ ನೀಡ್ತಾ ಇದ್ದಾರೆ. ನಾವು ಈಗಾಗಲೇ ಲಾಟ್ಸ್ ಮೂಲಕ 15 ನಂಬರ್ ಮುಂದಿನ ದಿನ ಹಾಗೆ ಸೆಕೆಂಡ್ ಡೇಗೆ 15 ನಂಬರ್ ಅನ್ನ ನಾವು ಈಗಾಗಲೇ ನೀಡಿದ್ದೇವೆ. ಆ ಪ್ರಕಾರ ಎಲ್ಲರೂ ಸಿದ್ಧರಾಗಿ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.